ಪಾಪ ಕೆಲವರಿಗೆ ಏನ್ ಮಾಡಕ್ ಆಗೋದಿಲ್ಲ, ಅವ್ರು ಮಾಡ್ಸಕ್ ಆಗ್ಲಿಲ್ಲ, ಇವ್ರು ಯಾರು ಚಿಕ್ಕಮಗಳಿಂದ ಬಂದು ಚಿಕ್ಕಬಳ್ಳಾಪುರದಲ್ಲಿ ಇಲ್ಲೆಲ್ಲ ಮಾಡ್ತಾ ಇದಾರೆ ಅಂತ ಸ್ವಲ್ಪ ಬೇಜಾರು ಇರ್ಬೋದು. ಈಗ ನೋಡಿ, ಅವ್ರೇನ್ ಅನುದಾನ ಕೊಟ್ಟಿದ್ರು, ಅವ್ರೇನ್ ಅನುದಾನ ವಿಭಜನೆ ಮಾಡಿದಾಗ ಏನ್ ಅನುದಾನ ಕೊಟ್ಟಿದ್ರು ಅವರು? ಒಂದ್ ನಿಮಿಷ ಕೇಳಿ. ಈಗ ಜಮೀನ್ ಕೊಡಿಸ್ತಾ ಇದೀವಿ, ಈಗ ಜಮೀನ್ ಕೊಡಿಸ್ತಾ ಇದೀವಿ. ಸರ್ಕಾರ ಈಗ ಯಾವ ಮಿಲ್ಕ್ ಯೂನಿಯನ್ಗೆ ದುಡ್ಡು ಕೊಟ್ಟಿದೆ ನೇರವಾಗಿ? ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಇವತ್ತು ನಾವು ಈಗ ಲಾಭ ಬಂತು ಅಂತೇಳಿ ನಾವು ರೈತರು ಕೊಡ್ತಾ ಇದ್ವಿ. ಯಾಕೆ? ಅಂಬೆಗಾಲ್ ಇಡ್ತಾ ಇದೀವಿ, ರೈತರು ಪ್ರೋತ್ಸಾಹ ಮಾಡ್ಬೇಕು ಅಂತ. ಈಗ 10 ಎಕರೆ ಜಾಗ ಅದು ನೋಡಿ, DC ಅವರು ಈಗ ಅವ್ರಿಗೆ ಆಲ್ಟರ್ನೇಟ್ ಜಾಗ ಮಂಜೂರು ಮಾಡಿಸಿದ್ವಿ. ಯಾರಿಗೆ? ಇವ್ರಿಗೆ ಆರ್ಟಿಕಲ್ಚರ್. ಈಗ ಆರ್ಟಿಕಲ್ಚರ್ ಅಲ್ಲಿ ಮಿನಿಸ್ಟರ್ ಹತ್ರ ಅಪ್ರೂವ್ ಆಗುತ್ತೆ. ಈಗ ಯಾವ ರೀತಿ ನಾನು ಫ್ಲವರ್ ಮಾರ್ಕೆಟ್ ಮಂಜೂರು ಮಾಡಿದ್ರೆ ಈ ಸರ್ಕಾರ ಕಳಿಸ್ತಾ ಇದ್ವಿ. ಇನ್ನ ಬೇರೆ ಒಂದಷ್ಟು ಜಮೀನು ಕೊಡಿಸ್ತಾ ಇದ್ದೀನಿ ನಾನು. ಇಲ್ಲಿ ಏನು ಅಂತ ಹೇಳಲ್ಲ, ಸರ್ಕಾರದಲ್ಲಿ ಮಂಜೂರು ಮಾಡಿಸ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಕೊಡಿಸ್ತಾ ಇದ್ವಿ. ಇವೆಲ್ಲ ಏನಕ್ಕೆ ಮಾಡ್ಬೇಕು? ಇವೆಲ್ಲ ಸರ್ಕಾರದಿಂದ ತಾನೇ ಕೊಡುವಂಥದ್ದು. ಅದರಿಂದ ನಾವು ಪ್ಯಾಕೇಜಿಂಗ್ ಯೂನಿಟ್ಗೆ ಜಾಗ ಬೇಕಲ್ಲ, ಫಸ್ಟ್ ಜಾಗ ಕೊಡ್ಬೇಕಲ್ಲ. ಜಾಗ ಕೊಡಿಸ್ಲಿಲ್ಲ ಅವ್ರ ಹಿಂದೆ ಹೆಚ್ಚುವರಿ ಜಾಗ ಕೊಡಿಸ್ಬೇಕಿತ್ತಲ್ಲ. ಇವೆಲ್ಲ ಅದಕ್ಕೆ ಹೇಳೋದು. ಇವೆಲ್ಲ ಒಂದೇ ಸತಿ ಎಲ್ಲ ಆಗ್ಬಿಡುತ್ತೆ ಅಂದ್ರೆ, ಈಗ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ, ಫ್ಲವರ್ ಮಾರ್ಕೆಟ್ ಹಿಂದೆ ನಮ್ಮ ಸರ್ಕಾರದಲ್ಲಿ ಬಜೆಟ್ ಅನೌನ್ಸ್ ಆಗಿತ್ತು. ಬಜೆಟ್ ಅಲ್ಲಿ ಅನೌನ್ಸ್ ಆಗ್ಬಿಟ್ಟೆ ಅದಕ್ಕೆ ಪ್ಲಾನ್ ಮಾಡಿಸಿದ್ರ ನೀವು? ಡೀಟೇಲ್ ಪ್ಲಾನ್ ಆಗಿತ್ತಾ? ಇವತ್ತು ನಾವೆಲ್ಲ ಪೂರ್ತಿ ತಯಾರು ಮಾಡ್ಕೊಂಡು ವರ್ತಕರಿಗೆ ಎಲ್ಲರಿಗೂ ತೋರಿಸಿ ನಾವು ನಿಂತಿಷ್ಟು ಅಂತ ಹೇಳಿದೀವಿ. PPP ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನಾನು ಮೊನ್ನೆ ಹೇಳಿದ್ದೀನಿ, ಹಣಕಾಸು ಇಲಾಖೆಗೆ ಹೇಳಿದ್ದೀನಿ, PPP ಆಗೋದಿಲ್ಲ, ಸರ್ಕಾರ ಆಯ್ತು ಏಪ್ರಿಲ್ ಆದ್ಮೇಲೆ ನಾವು ಅದಕ್ಕೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನಂತೂ ಬಿಡೋದಿಲ್ಲ, ಅದು ಮಾಡೇ ಮಾಡ್ತೀವಿ. ಅರ್ಥ ಆಯ್ತು? ನಾನು ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀನಿ, PPP ಇದರಲ್ಲಿ ವಯಬಲ್ ಆಗೋದಿಲ್ಲ ಅಂತ ಹೇಳಿದೀನಿ. ಅವರು ಆಯ್ತು ನಾನು ಏಪ್ರಿಲ್ ಅಲ್ಲಿ, ಯಾಕಂದ್ರೆ ಬಜೆಟ್ ಅಧಿವೇಶನ ಇದೆ, ಈಗ ಒಂದೇ ಸ್ಥಿತಿ ಹೇಳಲಿಕ್ಕೆ ಬರೋದಿಲ್ಲ. ನನ್ನ ಜವಾಬ್ದಾರಿ ಅದು. ಯಾಕಂದ್ರೆ ಇಷ್ಟೆಲ್ಲ ನಾನು ಮಾಡಿದ್ದೀನಿ, ನಾನು ಘೋಷಣೆ ಮಾಡಿಸ್ತೀನಿ ಅಂತ ಹೇಳಿದ್ದೆ. ನಾನು ಹೇಳಿದ್ದೆ ಇಲ್ಲ, ನಾನು ಹೇಳ್ದಂಗೆ ಒಂದೊಂದು ಹೇಳ್ದಂಗೆ ನಾನು ನಡ್ಕೊಂಡು ಬಂದಿದ್ದೇನೆ. ಅದರಿಂದ ಪಾಪ ಕೆಲವರಿಗೆ ಏನ್ ಮಾಡಕ್ ಆಗೋದಿಲ್ಲ, ಅವ್ರು ಮಾಡ್ಸಕ್ ಆಗ್ಲಿಲ್ಲ, ಇವ್ರು ಯಾರು ಚಿಕ್ಕಮಗಳಿಂದ ಬಂದು ಚಿಕ್ಕಬಳ್ಳಾಪುರದಲ್ಲಿ ಇಲ್ಲೆಲ್ಲ ಮಾಡ್ತಾ ಇದಾರೆ ಅಂತ ಸ್ವಲ್ಪ ಬೇಜಾರು ಇರ್ಬೋದು, ತೊಂದ್ರೆ ಇಲ್ಲ. ನನಗೇನು ಹೌದು, ರೋಪ್ವೇನ ಹಾಳು ಮಾಡಿದ್ದು ಯಾರು? MOU ಅವ್ರ ಟೈಮಲ್ಲಿ ಆಗಿತ್ತಾ? ಅರಣ್ಯ ಇಲಾಖೆದು ಸದ್ಯದಲ್ಲೇ ಕ್ಲಿಯರೆನ್ಸ್ ಸಿಗುತ್ತೆ. ಏನ್ ಪ್ರಕ್ರಿಯೆ ಆಗ್ತಿದೆ ಈಗ? ಕೋರ್ಟ್ ಕೇಸ್ಗಳಿತ್ತಲ್ಲ, ಜಮೀನ್ ಕೊಟ್ಬಿಟ್ಟು ಕೋರ್ಟ್ ಕೇಸ್ ಯಾರು ಕ್ಲಿಯರ್ ಮಾಡಿಸಿದ್ದು? ಕೋರ್ಟ್ ಕೇಸ್ಗಳು ಯಾರು ಕ್ಲಿಯರ್ ಮಾಡಿಸಿದ್ದು? ನೀವೇನು ಜಾಗ ಕೊಟ್ಟಿದ್ರ? ಜಾಗ ಸುಮ್ಮನೆ ಹೆಸರು ಬರೆದ್ಬಿಟ್ಟು ಅಲ್ಲಿ ಕೋರ್ಟ್ ಕೇಸ್ಗಳಿತ್ತಲ್ಲ, ಶಂಕುಸ್ಥಾಪನೆ ಮಾಡ್ಬಿಟ್ರಲ್ಲ ನೀವು. ಫಾರೆಸ್ಟ್ ಕ್ಲಿಯರೆನ್ಸ್ ಬೇಡವಾ? ಅಲೈನ್ಮೆಂಟ್ ಫಿಕ್ಸ್ ಆಗೋದು ಬೇಡವಾ? ಮೇಲ್ಗಡೆ ಅದು ಅಪ್ಪರ್ ಟರ್ಮಿನಲ್ ಪಾಯಿಂಟ್ ಜಾಗ ಕೊಡ್ಸಿದ್ರ ನೀವು? ತೋಟಗಾರಿಕೆ ಇಲಾಖೆದು ನಾವು ವಿಧಾನಸಭೆ ತಿದ್ದುಪಡಿ ತಂದು ಮಾಡಿದ್ವಿ. ಅದೆಲ್ಲ ಯಾಕೆ ಪ್ರಕ್ರಿಯೆ ಮಾಡಿದಿರಾ? ಅದೆಲ್ಲ ಬಂದು ಟಕ ಅಂತ ಎಲ್ಲ ಗುಂಪಲ್ ಗೋಯಿಂದ ಪೂಜೆ ಮಾಡಿ ಬಿಟ್ಬಿಟ್ರಿ. ಏನ್ ಹಾಳು ಮಾಡಿದ್ರಿ? ನಿಮ್ಗಿಂತ ಹೆಚ್ಚು ಜವಾಬ್ದಾರಿ ಇದೆ. ಈಗ ನಾವು ಅಪ್ಪರ್ ಟರ್ಮಿನಲ್ ಪಾಯಿಂಟ್ ಅಲ್ಲಿ ಜಾಗ ಕೊಟ್ಟಿದ್ದೀವಿ. ಈಗ ನಾವೇನಾದ್ರೂ ಈಗ ಅಲ್ಲಿ ಅಪ್ಪರ್ ಟರ್ಮಿನಲ್ ಪಾಯಿಂಟ್ ಅಲ್ಲಿ ನಾವು ಅವ್ರ ಕೆಲಸ ಮಾಡಕ್ ಬಿಟ್ರೆ, ಈಗ 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 ಯಾತ್ರಿಕರು ಹೋಗೋರು ಎಲ್ಲಿ ಪಾರ್ಕಿಂಗ್ ಮಾಡ್ತಾರೆ? ಯಾರು ಎಲ್ಲಿ ಪಾರ್ಕ್ ಮಾಡ್ತಾರೆ ಹೇಳಿ? ಇವತ್ತೇ ಗೊತ್ತಲ್ಲ ನಿಮ್ಗೆ ಯಾವಾಗ ಜಾಮ್ ಆಗುತ್ತೆ ಅಂತ. ಅದಕ್ಕೆಲ್ಲ ಪರ್ಯಾಯವಾಗಿ ಬಸ್ ವ್ಯವಸ್ಥೆ ಮಾಡ್ಬೇಕು. ನಾವು ಇಲ್ಲೇ ಕೆಳಗಡೆ ಪಾರ್ಕಿಂಗ್ ವೆಹಿಕಲ್ ಇಲ್ಲೇ ನಿಲ್ಲಿಸ್ಬೇಕು. ಇವೆಲ್ಲ ಒಂದೊಂದು ಪ್ರತಿಯೊಂದು ನಾನು ಯಾವ ವಿಚಾರನೂ ಆತರ ಬಿಡೋನಲ್ಲ. ನನಗೆ ಬೇರೆ ವ್ಯಾಪಾರ ವಹಿವಾಟು ಇಲ್ಲ. ರಾತ್ರಿ ಮಧ್ಯರಾತ್ರಿ 2 ಗಂಟೆ 4 ಗಂಟೆ 5 ಗಂಟೆವರೆಗೂ ಬಿಸ್ನೆಸ್ ಇನ್ನೊಂದು ಮಾಡುವಂತದ್ದು ಯಾವ್ದು ಇಲ್ಲ. ನನ್ನ ಕೆಲಸ, ನನ್ನ ಕ್ಷೇತ್ರ, ನನ್ನ ಜಿಲ್ಲೆ, ನನ್ನ ರಾಜ್ಯದಲ್ಲಿ ನನ್ನ ಇಲಾಖೆಯಲ್ಲಿ ಯಾವ ರೀತಿ ಸುಧಾರಣೆ ತರಬೇಕು, ನನ್ನ ಜಿಲ್ಲೆಯಲ್ಲಿ ನಾನು ಮಾತು ಕೊಟ್ಟಿದ್ದೀನಿ, ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನ್ ಋಣ ತೀರಿಸಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಇವತ್ತು ಸಿಲ್ಕ್ ಮಾರ್ಕೆಟ್ಗೆ ಬರೀ 75 ಕೋಟಿ ಅನೌನ್ಸ್ ಮಾಡಿದ್ರು. ನಾನು ಫೈನಾನ್ಸ್ ಇಲಾಖೆಯಲ್ಲಿ ಒಪ್ಸಿ 200 ಕೋಟಿಗೂ ರೆಡಿ ಮಾಡಿಸಿ ಟೆಂಡರ್ ಎಲ್ಲ ರೆಡಿ ಆಗಿದೆ. ಬಹುಶಃ ಮುಂದಿನ ತಿಂಗಳು ಮುಖ್ಯಮಂತ್ರಿಗಳು ಸಮಯ ತಗೊಂಡು ಶಿಡ್ಲಘಟ್ಟದಲ್ಲಿ ಹೈಟೆಕ್ಸ್ 200 ಕೋಟಿ ಆದ್ರೂ ಬಜೆಟ್ ಅಲ್ಲಿ ಸತಿ ಇನ್ನು ಮಿಕ್ಕಿದ್ದು 125 ಕೋಟಿ ಅನೌನ್ಸ್ ಮಾಡಿಸಿದ್ವಿ. ದುಡ್ಡು ಅದಕ್ಕೆ ಯಾಕೆ ಮಾಡಿದ್ವಿ? ಇವೆಲ್ಲ ಸದ್ಯದಲ್ಲೇ ನಾವು ಇದ್ರದ್ದೊಂದು ಘೋಷಣೆ ಇದು ಬರ್ತದೆ, ಆದೇಶ ಬರ್ತದೆ, ಗಂಟಲು ಮಲ್ಲಮ್ಮದು ನಮ್ಮ ಸುಬ್ಬಾರೆಡ್ಡಿ ಅವ್ರ ಕುಡಿಯೋ ನೀರ್ದು. ಇವೆಲ್ಲ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು. ಅದರಿಂದ ಕೆಲವ್ರಿಗೆ ಏನಾಗಿದೆ ಸಂದರ್ಭದಲ್ಲಿ ಗಮನ ಕೊಡ್ಲಿಲ್ಲ. ಜಿಲ್ಲೆ ಕಡೆ ಏನೋ ಒಂದು ಸ್ವಂತ ಊರ ಹತ್ರ ಏನೋ ಮೆಡಿಕಲ್ ಕಾಲೇಜ್ ಆಗ್ಬಿಟ್ರೆ ಬಹುಶಃ ಅವರೇ ಚಿಕಿತ್ಸೆ ಪಡೆಯೋಕೆ ಹತ್ರ ಹೋಗಿರ್ತದೆ, ಹೋಗಿ ಬರಕ್ಕಾಗತ್ತೆ ಅಂತ ಮಾಡಿಸ್ಕೊಂಡಿದ್ದಾರೆ. ಅದ್ರದ್ದು ಕೂಡ ನಾವು ಬೇಗ ಚಾಲನೆ ಮಾಡ್ಬೇಕಲ್ಲಿ ಆಸ್ಪತ್ರೆ. ಅದನ್ನು ಕೇಳಿದ್ದೀನಿ. ಇವತ್ತು ಡಯಾಗ್ನೋಸ್ಟಿಕ್ ಬ್ಲಾಕ್ ಕೆಲಸ ಆಗ್ತಿದೆ. ಆಲ್ರೆಡಿ ನಾನು CT ಸ್ಕ್ಯಾನ್ 10 ವರ್ಷ ಹಳೇದಾಗಿದೆ. ಅವ್ರ ಮನ್ಸು ಮಾಡೋದಿತ್ತಲ್ಲ. MRI ಕೇಳ್ತಾ ಇದ್ದೀನಿ, CT ಸ್ಕ್ಯಾನ್ ಕೇಳ್ತಾ ಇದ್ದೀನಿ. ಮೊನ್ನೆ ಎಲ್ಲ ಯಾರಿಗೋ ದಾನಿಗಳಿಗೆ PET CT ಬೇಕು ಅಂತ ಕೇಳಿದೆ. ಇಲ್ಲ ಬೇರೆ ಏನೋ ಮಾಡ್ತೀವಿ ಅಂತ ಹೇಳಿದಾರೆ, ಮ್ಯಾಮೋಗ್ರಫಿ ಕೊಡ್ತೀವಿ ಅಂತ ಹೇಳಿದಾರೆ. ಈ ತರ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಮ್ಯಾಮೋಗ್ರಫಿ ಇದೆ, ಅದನ್ನ ಬೇರೆ ಕಡೆ ಪ್ರಮಾಣ ಮಾಡ್ತಾ ಇದೀವಿ. ಈ ತರ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಜಿಲ್ಲೆಯಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನು ನನ್ನ ಕ್ಷೇತ್ರ ಇದೆ, ಆದ್ರೆ ಜಿಲ್ಲೆಯಲ್ಲಿ ಏನು ಪ್ರಮುಖವಾಗಿ ಆಗ್ಬೇಕು ಅದನ್ನೆಲ್ಲ ಮಾಡುವಂತ ಕೆಲಸ ಮಾಡ್ತೀನಿ.
ನೋಡಿ, ಡಿಸಿಸಿ ಬ್ಯಾಂಕ್ ಅದು ನಬಾರ್ಡು ಮತ್ತೊಂದು ಇವೆಲ್ಲ ಇದೆ. ಈಗಲೇ ಸ್ವಲ್ಪ ಅಲ್ಲಿ ಸಮಸ್ಯೆಗಳಾಗಿದ್ದಾವೆ. ಅದು ಅಷ್ಟು ಸುಲಭವಾಗಿ ಡಿಸಿಸಿ ಬ್ಯಾಂಕ್ ಡೈರಿ ಏನ್ ವಿಭಜನೆ ಮಾಡಿದಷ್ಟು ಸುಲಭವಾಗಿ ಆಗೋ ತರ ಇಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಆಗ್ಬೇಕು. ಅದರಿಂದ ಸುಮ್ನೆ ನಾನೇನೋ ಯಾರೋ ಹೇಳ್ದಂಗೆ ಜವಾಬ್ದಾರಿ ಇಲ್ದಿರ ಸುಮ್ನೆ ಹೇಳೋದು ಬೇಡ. ಯಾಕಂದ್ರೆ ಹಿಂದೆನೂ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇದೆಲ್ಲ ಕೆಲವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವೆಲ್ಲ ಕೆಲವು ನಬಾರ್ಡು ಇವೆಲ್ಲ ಕ್ಲಿಯರೆನ್ಸಸ್ ಬೇಕು. ಅವೆಲ್ಲ ಅಷ್ಟು ಸುಲಭವಾಗಿ ಆಗೋದಿಲ್ಲ. ನೋಡೋಣ, ನಾವು ಮುಂದೆ ಅದನ್ನ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನ ಪ್ರಕ್ರಿಯೆಗಳು ಏನು ಅಂತ ಮತ್ತಷ್ಟು ಅದ್ರ ಬಗ್ಗೆ ಗಮನ ಕೊಡ್ತೀವಿ.